ಬೆಳಕಿನ ಮೇಲೆ ನ್ಯೂಟನ್ ಅನೇಕ ಪ್ರಯೋಗಗಳನ್ನು ನಡೆಸಿದರು. ಅದರಲ್ಲಿ ಒಂದು ಬೆಳಕು ಮಳೆಬಿಲ್ಲನ್ನು ಹೇಗೆ ಸೃಷ್ಟಿಸುತ್ತದೆ ಎಂಬುದನ್ನು ಕಂಡುಹಿಡಿಯುವುದು. ಬೆಳಕಿನ ಮುಂದೆ ಪ್ರಿಸ್ಮ್ ಅನ್ನು ಇರಿಸಿದಾಗ ಅದರಿಂದ ಮಳೆಬಿಲ್ಲು ಸೃಷ್ಟಿಯಾಗುತ್ತದೆ. ಆದಾಗ್ಯೂ ಆ ಸಮಯದಲ್ಲಿ ಅನೇಕ ಜನರು ಪ್ರಿಸ್ಮ್ ಮಳೆಬಿಲ್ಲನ್ನು ಸೃಷ್ಟಿಸುತ್ತದೆ ಎಂದು ಭಾವಿಸಿದ್ದರು. ಆದರೆ ನ್ಯೂಟನ್ಗೆ ಒಂದು ಸಂದೇಹವಿತ್ತು. ಪ್ರಿಸ್ಮ್ ಮಳೆಬಿಲ್ಲಿನ ಬಣ್ಣಗಳನ್ನು ಸೃಷ್ಟಿಸಿದರೆ ಅದರ ಮುಂದೆ ಮತ್ತೊಂದು ಪ್ರಿಸ್ಮ್ ಅನ್ನು ಇರಿಸಿದರೆ ಹೆಚ್ಚಿನ ಬಣ್ಣಗಳು ಕಾಣಿಸಿಕೊಳ್ಳುತ್ತವೆ ಎಂದು ಅವರು ಭಾವಿಸಿದ್ದರು. ಆದರೆ ಈ ಬಾರಿ ಅವರು ಪ್ರಿಸ್ಮ್ ಅನ್ನು ತಲೆಕೆಳಗಾಗಿ ತಿರುಗಿಸಿದರು. ಆಶ್ಚರ್ಯಕರವಾಗಿ ಎಲ್ಲಾ ಮಳೆಬಿಲ್ಲಿನ ಬಣ್ಣಗಳು ಒಂದೇ ಬೆಳಕಾಗಿ ಮಾರ್ಪಟ್ಟವು. ಇದರರ್ಥ ಪ್ರಿಸ್ಮ್ ಇಲ್ಲಿ ಆ ಮಳೆಬಿಲ್ಲಿನ ದೀಪಗಳನ್ನು ಸೃಷ್ಟಿಸುತ್ತಿಲ್ಲ. ಈ ಎಲ್ಲಾ ಬಣ್ಣಗಳು ಸೂರ್ಯನಿಂದ ಬರುವ ಬೆಳಕಿನಲ್ಲಿ ಅಡಗಿವೆ. ಇವೆ ಎಂದು ನ್ಯೂಟನ್ ಕಂಡುಹಿಡಿದನು. ಆ ಸಮಯದಲ್ಲಿ ಜನರು ಬೆಳಕು ಒಂದು ಕಣ ಎಂದು ನಂಬಿದ್ದರು. ಆದರೆ ನ್ಯೂಟನ್ ಅವರ ಪ್ರಯೋಗಗಳೊಂದಿಗೆ ಬೆಳಕು ಕಣವಾಗಿ ಮಾತ್ರವಲ್ಲದೆ ಅಲೆಯಾಗಿಯೂ ವರ್ತಿಸುತ್ತದೆ ಎಂದು ಅವರು ಅರಿತುಕೊಂಡರು. ಆದರೆ ಬೆಳಕು ಒಂದೇ ಸಮಯದಲ್ಲಿ ಅಲೆ ಮತ್ತು ಕಣವಾಗುವುದು ಹೇಗೆ ಎಂದು ಅವರಿಗೆ ಲೆಕ್ಕಾಚಾರ ಮಾಡಲು ಸಾಧ್ಯವಾಗಲಿಲ್ಲ. ನಂತರ 19ನೇ ಶತಮಾನದಲ್ಲಿ ಇಂಗ್ಲೆಂಡ್ನ ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಎಂಬ ಸೈದ್ಧಾಂತಿಕ ಭೌತಶಾಸ್ತ್ರಜ್ಞ ಬೆಳಕು ಒಂದು ತರಂಗ ಎಂದು ಪ್ರಸ್ತಾಪಿಸಿದರು. ಆದರೆ ಇಲ್ಲಿಯವರೆಗೆ ಬೆಳಕು ಅಲೆಯೇ ಅಥವಾ ಕಣಗಳಿಂದ ಮಾಡಲ್ಪಟ್ಟಿದೆಯೇ ಎಂಬುದು ಇನ್ನೂ ಚರ್ಚಾಸ್ಪದ ಪ್ರಶ್ನೆಯಾಗಿಯೇ ಉಳಿದಿದೆ. ಆದರೆ ಈಗ ನಿಜವಾದ ಪ್ರಶ್ನೆಯೆಂದರೆ, ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಏಕೆ ನಡೆಯುತ್ತಿದ್ದೇವೆ? ಕಾರಣವೆಂದರೆ ನಮ್ಮ ಕೆಳಗೆ ಒಂದು ಭೂಮಿಯಿದೆ ಮತ್ತು ನಾವು ಅದರ ಆಧಾರದ ಮೇಲೆ ಪ್ರಯಾಣಿಸುತ್ತೇವೆ. ಅದೇ ರೀತಿ ಧ್ವನಿ ತರಂಗವು ನಮ್ಮ ಮೂಲಕ ಚಲಿಸುತ್ತದೆ. ಇದಕ್ಕೆ ಕಾರಣ ಅದು ಕಿವಿಗಳನ್ನು ತಲುಪುತ್ತದೆ. ವಾತಾವರಣದಲ್ಲಿರುವ ಗಾಳಿಯ ಆಧಾರದ ಮೇಲೆ ಧ್ವನಿ ತರಂಗಗಳು ನಮ್ಮನ್ನು ತಲುಪುತ್ತವೆ. ಆದರೆ ಬೆಳಕಿನ ಕಿರಣಗಳು ವಿಶ್ವದಲ್ಲಿ ಪ್ರಯಾಣಿಸಲು ಆಧಾರವೇನು? ಐನ್ಸ್ಟೈನ್ನ ಕಾಲದಲ್ಲಿ ಕೆಲವು ವಿಜ್ಞಾನಿಗಳು ಈ ಪ್ರಶ್ನೆಗೆ ಉತ್ತರವನ್ನು ನೀಡಿದರು. ಈಥರ್ ಎಂಬ ವಸ್ತುವು ವಿಶ್ವಾದ್ಯಂತ ಹರಡಿದೆ ಮತ್ತು ಬೆಳಕಿನ ಕಿರಣಗಳು ಅದರ ಆಧಾರದ ಮೇಲೆ ಚಲಿಸುತ್ತವೆ ಎಂದು ಅವರು ಭಾವಿಸಿದ್ದರು. ಆದರೆ ಆ ದಿನಗಳಲ್ಲಿ ಈ ಸಿದ್ಧಾಂತವನ್ನು ಸಾಬೀತುಪಡಿಸಲು ಯಾರಿಗೂ ಸರಿಯಾದ ಪುರಾವೆಗಳು ಸಿಗಲಿಲ್ಲ. ಆದರೆ ಈಥರ್ ಅಸ್ತಿತ್ವದಲ್ಲಿದೆ ಎಂದು ಅವರು ನಂಬಲು ಇನ್ನೊಂದು ಕಾರಣವೆಂದರೆ ಅದು ಮತ್ತೊಂದು ಪ್ರಯೋಜನವನ್ನು ಹೊಂದಿತ್ತು. ಅಂದರೆ ಈಥರ್ ವಿಶ್ವದಲ್ಲಿ ಎಲ್ಲೆಡೆ ಇರುವುದರಿಂದ ಬಾಹ್ಯಾಕಾಶದಲ್ಲಿನ ಗ್ರಹಗಳ ಚಲನೆಯಿಂದ ಭೂಮಿಯ ಮೇಲಿನ ಪ್ರತಿಯೊಂದು ವಸ್ತುವಿನ ಚಲನೆಯನ್ನು ಅಳೆಯಲು ಸಾಧ್ಯವಾಗುತ್ತದೆ ಎಂದು ಭಾವಿಸಲಾಗಿತ್ತು. ಏಕೆಂದರೆ ವಿಶ್ವದಲ್ಲಿರುವ ಎಲ್ಲವೂ ಶೂನ್ಯ. ಗ್ರಹಗಳು ಅಥವಾ ಗ್ರಹಕಾಯಗಳು ಎಲ್ಲಿಂದ ಚಲಿಸುತ್ತಿವೆ ಮತ್ತು ಎಲ್ಲಿಗೆ ಚಲಿಸುತ್ತಿವೆ ಎಂದು ಹೇಳಲು ಯಾವುದೇ ಆಧಾರವಿಲ್ಲ. ಅಷ್ಟೇ ಅಲ್ಲ, ಚಲನೆಯನ್ನು ವ್ಯಾಖ್ಯಾನಿಸಲು ನಾವು ಯಾವಾಗಲೂ ಬೇರೆ ಯಾವುದನ್ನಾದರೂ ಅವಲಂಬಿಸಬೇಕಾಗುತ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ವಿಶಾಖಪಟ್ಟಣಕ್ಕೆ ಹೋದನೆಂದು ನಾವು ಹೇಳಿದರೆ ಆ ಹೇಳಿಕೆಗೆ ಅರ್ಥವಿಲ್ಲ, ಏಕೆಂದರೆ ಆ ವ್ಯಕ್ತಿ ಯಾವ ಸ್ಥಳದಿಂದ ವಿಶಾಖಪಟ್ಟಣಕ್ಕೆ ಹೋದನೆಂದು ಹೇಳದೆ ವಿಶಾಖಪಟ್ಟಣಕ್ಕೆ ಹೋದನೆಂದು ಹೇಳುವುದರಲ್ಲಿ ಅರ್ಥವಿಲ್ಲ. ಹಾಗಾದರೆ ಭೂಮಿಯ ಮೇಲಿನ ಪರಿಸ್ಥಿತಿ ಹೀಗಿದ್ದರೆ ವಿಜ್ಞಾನಿಗಳು ಗ್ರಹಗಳ ಸ್ಥಾನವನ್ನು ಹೇಗೆ ನಿರ್ಧರಿಸಬಹುದು ಎಂದು ಇದರಿಂದ ನೀವು ಅರ್ಥಮಾಡಿಕೊಳ್ಳಬಹುದು. ಮತ್ತು ಇಲ್ಲಿ ನಾವು ಭೂಮಿಯ ಮೇಲೆ ಇರುವುದರಿಂದ ಮತ್ತು ಗ್ರಹಗಳ ಕ್ಷಣವನ್ನು ಅಳೆಯುತ್ತಿರುವುದರಿಂದ ಭೂಮಿಯನ್ನು ಮಾನದಂಡವಾಗಿ ತೆಗೆದುಕೊಂಡರೆ ಸಾಕು ಎಂದು ನೀವು ಭಾವಿಸಬಹುದು. ಆದರೆ ಇಲ್ಲಿ ಸಮಸ್ಯೆ ಇದೆ. ಅಂದರೆ ನಮ್ಮ ಭೂಮಿಯು ಒಂದೇ ಸ್ಥಳದಲ್ಲಿ ಸ್ಥಿರವಾಗಿದೆ. ಭೂಮಿ ಒಂದೇ ಅಲ್ಲ. ವಿಶ್ವದಲ್ಲಿರುವ ಪ್ರತಿಯೊಂದು ನಕ್ಷತ್ರ ಮತ್ತು ಪ್ರತಿಯೊಂದು ನಕ್ಷತ್ರಪುಂಜವು ವೇಗವಾಗಿ ಚಲಿಸುತ್ತಿದೆ. ಆದ್ದರಿಂದ ಅವುಗಳ ಚಲನೆಯನ್ನು ವ್ಯಾಖ್ಯಾನಿಸಲು ಸ್ಥಿರವಾದ ಬೇಸ್ ಅಗತ್ಯವಿದೆ. ಆ ಬೇಸ್ ವಿಶ್ವಾದ್ಯಂತ ಹರಡಿರುವ ಈಥರ್ ಆಗಿದೆ. ಈಥರ್ನಲ್ಲಿ ಬೆಳಕು ಕೂಡ ಚಲಿಸುತ್ತದೆ ಎಂದು ಭಾವಿಸಿದವರು ಬೆಳಕು ನಿಜವಾಗಿಯೂ ಈಥರ್ನಲ್ಲಿ ಚಲಿಸುತ್ತದೆ ಎಂದು ನಂಬಿದ್ದರು. ಆದಾಗ್ಯೂ 1887ರಲ್ಲಿ ಆಲ್ಬರ್ಟ್ ಮೈಕೆಲ್ಸನ್ ಮತ್ತು ಎಡ್ವರ್ಡ್ ಮಾರ್ಲಿ ಎಂಬ ಇಬ್ಬರು ಅಮೆರಿಕನ್ನರು ಬೆಳಕು ನಿಜವಾಗಿಯೂ ಈಥರ್ನಲ್ಲಿ ಚಲಿಸುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ಕಂಡುಹಿಡಿಯಲು ಒಂದು ಪ್ರಯೋಗವನ್ನು ಮಾಡಲು ಬಯಸಿದ್ದರು. ಗಂಟೆಗೆ 20 ಕಿಮಿ ವೇಗದಲ್ಲಿ ಹರಿಯುವ ನದಿಯಲ್ಲಿ ದೋಣಿ ಗಂಟೆಗೆ 10 ಕಿಮಿ ವೇಗದಲ್ಲಿ ಚಲಿಸುತ್ತದೆ ಎಂದು ಭಾವಿಸೋಣ. ಆದಾಗ್ಯೂ ದೋಣಿ ಪ್ರವಾಹದ ದಿಕ್ಕಿನಲ್ಲಿ ಚಲಿಸಿದರೆ ಅದಕ್ಕೆ ಹಿಮ್ಮುಖ ವೇಗವನ್ನು ಸಹ ಸೇರಿಸಲಾಗುತ್ತದೆ. ಅಂದರೆ ದೋಣಿ ಗಂಟೆಗೆ 30 ಕಿಮಿ ವೇಗದಲ್ಲಿ ಮುಂದಕ್ಕೆ ಚಲಿಸುತ್ತದೆ. ಬದಲಾಗಿ ದೋಣಿ ಪ್ರವಾಹದ ವಿರುದ್ಧ ಹೋಯಿತು. ದೋಣಿ ಚಲಿಸಿದರೆ ದೋಣಿಯ ವೇಗವೂ ಕಡಿಮೆಯಾಗುತ್ತದೆ. ಆದ್ದರಿಂದ ಅದೇ ತರ್ಕದೊಂದಿಗೆ ಅವರು ಒಂದು ಪ್ರಯೋಗವನ್ನು ಮಾಡಿದರು. ಅದು ಭೂಮಿಯು ಸೆಕೆಂಡಿಗೆ 30 ಕಿಮಿ ವೇಗದಲ್ಲಿ ತಿರುಗುತ್ತದೆ. ನಮ್ಮ ಭೂಮಿ ಚಲಿಸುವ ದಿಕ್ಕಿನಲ್ಲಿ ನಾವು ಬೆಳಕನ್ನು ಹೊರಸೂಸಿದಾಗ ಬೆಳಕಿನ ವೇಗವು ಸ್ವಲ್ಪ ಹೆಚ್ಚಾಗಬೇಕು. ಅದರಲ್ಲಿ ಭೂಮಿಯ ವೇಗವೂ ಸೇರಿದೆ. ಅದೇ ರೀತಿ ನಮ್ಮ ಭೂಮಿಯ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ನಾವು ಬೆಳಕನ್ನು ಹೊರಸೂಸಿದಾಗ ಬೆಳಕಿನ ವೇಗವೂ ಕಡಿಮೆಯಾಗಬೇಕು. ಆದರೆ ಅವರು ಮಾಡಿದ ಪ್ರಯೋಗದಲ್ಲಿ ಬೆಳಕಿನ ವೇಗ ಸ್ವಲ್ಪವೂ ಕಡಿಮೆಯಾಗಲಿಲ್ಲ. ಇದಲ್ಲದೆ ಬೆಳಕು ಎರಡು ದಿಕ್ಕುಗಳಲ್ಲಿ ಒಂದೇ ವೇಗದಲ್ಲಿ ಚಲಿಸುತ್ತದೆ ಎಂದು ಅವರು ಕಂಡುಕೊಂಡರು. ಮತ್ತು ಇದು ಏಕೆ ಸಂಭವಿಸಿತು ಎಂದು ಅವರಿಗೆ ಅರ್ಥವಾಗಲಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಕೆಲವು ವಿಚಿತ್ರ ಸಿದ್ಧಾಂತಗಳನ್ನು ಪ್ರಸ್ತಾಪಿಸಲಾಯಿತು.
ಆದರೆ ಅವು ಬೆಳಕಿನ ವೇಗವನ್ನು ವಿವರಿಸಲಿಲ್ಲ, ಆದರೆ ಇನ್ನೊಂದರ ಅಸ್ತಿತ್ವವನ್ನು ವಿವರಿಸಿದವು. ಆದರೆ ವಿಜ್ಞಾನವು ಅದನ್ನು ಸಾಬೀತುಪಡಿಸಲು ಸಾಧ್ಯವಾಗಿಲ್ಲ. ಜಗತ್ತು ಸ್ತಬ್ಧವಾದಾಗ ಪೇಟೆಂಟ್ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಅಪರಿಚಿತ ಪ್ರತಿಭೆಯೊಬ್ಬರು ನಮ್ಮ ಐನ್ಸ್ಟೈನ್ನ ಕ್ಷೇತ್ರವನ್ನು ಪ್ರವೇಶಿಸಿದರು. ಐನ್ಸ್ಟೈನ್ ವಿಶ್ವದಲ್ಲಿ ಈಥರ್ ಇಲ್ಲ ಎಂದು ಹೇಳಿಕೆ ನೀಡಿದರು. ಬೆಳಕು ನಿರ್ವಾತದಲ್ಲಿ ಎಲ್ಲಾ ದಿಕ್ಕುಗಳಲ್ಲಿಯೂ ಒಂದೇ ವೇಗದಲ್ಲಿ ಚಲಿಸುತ್ತದೆ ಎಂದು ಅವರು ಹೇಳಿದರು. ಅದು ಏಕೆ ಆ ರೀತಿಯಲ್ಲಿ ಚಲಿಸುತ್ತದೆ ಎಂದು ಐನ್ಸ್ಟೈನ್ಗೆ ತಿಳಿದಿರಲಿಲ್ಲ. ಆದರೆ ಬೆಳಕು ಸೆಕೆಂಡಿಗೆ 299,792 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಎಂದು ಅವರು ಹೇಳಿದರು. ಇದು ಪ್ರಕೃತಿಯ ನಿಯಮ ಎಂದು ಅವರು ಹೇಳಿದರು. ಪ್ರಕೃತಿಯ ನಿಯಮವನ್ನು ನಿಯಮವಾಗಿ ತೆಗೆದುಕೊಳ್ಳಬೇಕು ಎಂದು ಅವರು ಹೇಳಿದರು. ಇದನ್ನು ಅವರು ಸಾಪೇಕ್ಷತಾ ಸಿದ್ಧಾಂತದಲ್ಲಿ ಎರಡನೇ ನಿಯಮವಾಗಿ ಪ್ರಸ್ತಾಪಿಸಿದರು. ಆದಾಗ್ಯೂ ಅಲ್ಲಿಯವರೆಗೆ ಸ್ಥಿರ ಸ್ಥಿತಿ ಎಂದು ಭಾವಿಸಲಾದ ಈಥರ್ ಅನ್ನು ಐನ್ಸ್ಟೈನ್ ಪಕ್ಕಕ್ಕೆ ತಳ್ಳಿದರು. ಆದ್ದರಿಂದ ಇಲ್ಲಿ ಮತ್ತೊಂದು ಕ್ರಾಂತಿಕಾರಿ ಹೇಳಿಕೆಯಿದೆ. ವಿಶ್ವದಲ್ಲಿ ಪ್ರತಿಯೊಂದು ವಸ್ತುವು ಚಲನೆಯಲ್ಲಿದೆ. ನಿಜವಾದ ನಿಶ್ಚಲತೆ ವಿಶ್ವದಲ್ಲಿ ಅಸ್ತಿತ್ವದಲ್ಲಿಲ್ಲ. ಅಂದರೆ ನಮ್ಮ ಭೂಮಿ, ಸೂರ್ಯ, ಇತರ ನಕ್ಷತ್ರಗಳು, ಗ್ಯಾಲಕ್ಸಿಗಳು, ಸೂಪರ್ ಕ್ಲಸ್ಟರ್ಗಳು ಇವೆಲ್ಲವೂ ಚಲನೆಯಲ್ಲಿವೆ. ಆದ್ದರಿಂದ ನಮ್ಮ ಭೂಮಿಯ ವೇಗವನ್ನು ಸೂರ್ಯನು ನಿರ್ಧರಿಸುತ್ತಾನೆ. ಸೂರ್ಯನ ವೇಗವನ್ನು ನಮ್ಮ ಕ್ಷೀರಪಥದ ಕೇಂದ್ರವು ನಿರ್ಧರಿಸುತ್ತದೆ. ಮತ್ತು ನಮ್ಮ ನಕ್ಷತ್ರಪುಂಜದ ವೇಗ ಎಷ್ಟು? ನೀವು ಕೇಳಬಹುದು. ಅದಕ್ಕೆ ಹಲವು ಉತ್ತರಗಳಿವೆ. ಇದನ್ನು ನಮ್ಮ ಸುತ್ತಲಿನ ಇತರ ಗ್ಯಾಲಕ್ಸಿಗಳಿಂದ ಅಳೆಯಲಾಗುತ್ತದೆ. ಕೆಲವೊಮ್ಮೆ ಇದನ್ನು ಕನ್ಯಾರಾಶಿ ರಾಶಿಯವರು ನಿರ್ಧರಿಸುತ್ತಾರೆ. ತೆಲುಗಿನಲ್ಲಿ ನಮ್ಮ ಕ್ಷೀರಪಥದ ವೇಗವನ್ನು ಕನ್ಯಾರಾಶಿ ಸಮೂಹವು ನಿರ್ಧರಿಸುತ್ತದೆ. ಇವುಗಳಲ್ಲಿ ಒಂದಕ್ಕೆ ಅನುಗುಣವಾಗಿ ನಮ್ಮ ವೇಗವನ್ನು ಅಳೆಯುವುದನ್ನು ಉಲ್ಲೇಖ ಚೌಕಟ್ಟು ಎಂದು ಕರೆಯಲಾಗುತ್ತದೆ. ಅಂದರೆ ನಾವು ನೋಡುವ ಚೌಕಟ್ಟಿನಲ್ಲಿ ಒಂದು ವಸ್ತುವಿದ್ದರೆ ಆ ವಸ್ತು ಸಾಪೇಕ್ಷತಾ ಸಿದ್ಧಾಂತದಲ್ಲಿ ಉಲ್ಲೇಖದ ಚೌಕಟ್ಟನ್ನು ಉಲ್ಲೇಖದ ಚೌಕಟ್ಟು ಎಂದು ಕರೆಯಲಾಗುತ್ತದೆ. ಐನ್ಸ್ಟೈನ್ ಪ್ರಸ್ತಾಪಿಸಿದ ಈ ಸಿದ್ಧಾಂತವನ್ನು ಅದರ ಪ್ರಸ್ತಾಪದ ಆರಂಭಿಕ ದಿನಗಳಲ್ಲಿ ವೈಜ್ಞಾನಿಕ ಜಗತ್ತು ಸುಲಭವಾಗಿ ಸ್ವೀಕರಿಸಲಿಲ್ಲ. ಇದನ್ನು ಅರ್ಥಮಾಡಿಕೊಂಡವರು 12ಕ್ಕಿಂತ ಹೆಚ್ಚು ಜನರು ಇರಲಿಲ್ಲ ಎಂದು ನಂಬಲಾಗಿದೆ. ಆದಾಗ್ಯೂ ಐನ್ಸ್ಟೈನ್ ಈ ಸಿದ್ಧಾಂತದಲ್ಲಿ ಮತ್ತೊಂದು ಪವಾಡವನ್ನು ಕಂಡುಹಿಡಿದರು. ಮಾನವ ಇತಿಹಾಸದಲ್ಲಿ ಮಾತ್ರವಲ್ಲದೆ ಬ್ರಹ್ಮಾಂಡದ ಇತಿಹಾಸದಲ್ಲಿಯೂ ಸಹ ಐನ್ಸ್ಟೈನ್ ಸಮಯದ ನಿಗೂಢ ಆಸ್ತಿಯನ್ನು ಕಂಡುಹಿಡಿದ ಮೊದಲ ವ್ಯಕ್ತಿಯಾದರು. ಆ ರಹಸ್ಯವೆಂದರೆ ಸಮಯದ ನಿಧಾನಗತಿ. ನಾವು ಮೊದಲೇ ಹೇಳಿದಂತೆ ನಮ್ಮ ವಿಶ್ವದಲ್ಲಿ ಯಾವುದೂ ಸ್ಥಿರ ಮತ್ತು ಚಲನರಹಿತವಲ್ಲ, ಎಲ್ಲವೂ ಚಲನೆಯಲ್ಲಿದೆ. ಮತ್ತು ನಾವು ಇನ್ನೊಂದು ವಿಷಯವನ್ನು ಸಹ ಹೇಳಿದ್ದೇವೆ. ಒಂದು ವಸ್ತುವಿನ ವೇಗವು ಮತ್ತೊಂದು ವಸ್ತುವಿನ ವೇಗಕ್ಕೆ ಅನುಪಾತದಲ್ಲಿರುತ್ತದೆ. ಇದು ಸೂರ್ಯನಿಂದ ನಿರ್ಧರಿಸಲ್ಪಡುತ್ತದೆ. ವೇಗವನ್ನು ನಕ್ಷತ್ರಪುಂಜದ ಕೇಂದ್ರವು ನಿರ್ಧರಿಸುತ್ತದೆಯಾದರೂ ಈ ಎಲ್ಲಾ ನಿಯಮಗಳು ವಿಶ್ವದಲ್ಲಿನ ಸಮಯಕ್ಕೂ ಕಾರಣವಾಗಿವೆ. ಸಮಯವು ಈ ನಿಯಮಗಳಿಂದ ಹೊರತಾಗಿಲ್ಲ ಎಂದು ಐನ್ಸ್ಟೈನ್ ಅರ್ಥಮಾಡಿಕೊಂಡರು. ಇದರರ್ಥ ಸಮಯವು ತುಲನಾತ್ಮಕವಾಗಿ ಹರಿಯುತ್ತದೆ, ಅಂದರೆ ವೀಕ್ಷಕನ ವೇಗವನ್ನು ಅವಲಂಬಿಸಿ ಅದು ಸಮಯದಲ್ಲಿ ಬದಲಾಗುತ್ತದೆ. ಅದರಂತೆ ವೇಗವಾಗಿ ಚಲಿಸುವ ವಸ್ತುಗಳಿಗೆ ಸಮಯ ನಿಧಾನವಾಗುತ್ತದೆ ಎಂದು ನಾವು ಕೇಳಿದ್ದೇವೆ. ಹೆಚ್ಚಾಗಿ ನಾವು ಬೆಳಕಿನ ವೇಗದಲ್ಲಿ ಪ್ರಯಾಣಿಸಿದಾಗ ಸಮಯ ನಿಧಾನವಾಗುತ್ತದೆ ಎಂದು ನಾವು ಕೇಳಿದ್ದೇವೆ. ಆದರೆ ಅವರು ಬೆಳಕಿನ ವೇಗವನ್ನು ಏಕೆ ಉದಾಹರಣೆಯಾಗಿ ತೆಗೆದುಕೊಂಡರು? ಈ ವಿಶ್ವದಲ್ಲಿ ಯಾವುದೂ ಬೆಳಕಿಗಿಂತ ವೇಗವಾಗಿ ಚಲಿಸುವುದಿಲ್ಲವಾದ್ದರಿಂದ. ಅದೇ ರೀತಿ ನಾವು ಸಾಮಾನ್ಯ ವೇಗದಲ್ಲಿ ಪ್ರಯಾಣಿಸುವಾಗ ನಮ್ಮ ಸಮಯವು ತುಂಬಾ ಕಡಿಮೆ ಮಟ್ಟದಲ್ಲಿ ನಿಧಾನವಾಗುತ್ತದೆ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಚಿಂತಿಸಬೇಡಿ. ನಾವು ಬೆಳಕಿನ ವೇಗದಲ್ಲಿ ಪ್ರಯಾಣಿಸಿದಾಗ ಮಾತ್ರ ಸಮಯ ನಿಧಾನವಾಗುತ್ತದೆ, ಸಮಯ ಪ್ರಯಾಣ ಸಾಧ್ಯವಾಗುತ್ತದೆ ಮತ್ತು ಅಂತಹ ವಿಷಯಗಳು ಸಂಭವಿಸುತ್ತವೆ. ಆದರೆ ನಾವು ವೇಗವಾಗಿ ಪ್ರಯಾಣಿಸಿದರೆ ಸಮಯ ಏಕೆ ನಿಧಾನವಾಗುತ್ತದೆ? ಅದು ನಿಧಾನವಾಗಿ ಏಕೆ ಹರಿಯುತ್ತದೆ? ಇದರ ಹಿಂದಿನ ಕಾರಣವೇನು? ಇಲ್ಲಿ ನಾವು ಗಮನಿಸಬೇಕಾದ ಅಂಶವೆಂದರೆ ನಾವು ಸಮಯವನ್ನು ಏನೋ ಎಂದು ಭಾವಿಸುತ್ತೇವೆ. ಆದರೆ ಸಮಯವು ನಮ್ಮ ಕಣ್ಣ ಮುಂದೆ ಕಾಣುವ ಸ್ಥಳ ಅಥವಾ ಸ್ಥಳವಾಗಿದೆ. ಇದನ್ನು ಸಮಯ ಎಂದು ಕರೆಯಲಾಗುತ್ತದೆ. ಸಮಯ ಮತ್ತು ಸ್ಥಳ ಒಂದೇ. ಈ ಎರಡನ್ನೂ ನಾವು ಬೇರ್ಪಡಿಸಲು ಸಾಧ್ಯವಿಲ್ಲ ಎಂದು ಐನ್ಸ್ಟೈನ್ ವಿವರಿಸಿದರು. ಆದಾಗ್ಯೂ ನಾವು ಈ ಜಾಗದಲ್ಲಿ ತುಂಬಾ ವೇಗವಾಗಿ ಪ್ರಯಾಣಿಸಿದರೆ ಸಮಯವನ್ನು ಹಿಂದಕ್ಕೆ ತಳ್ಳುವ ಮೂಲಕ ನಾವು ಪ್ರಯಾಣಿಸುತ್ತಿದ್ದೇವೆ ಎಂದು ಭಾವಿಸುತ್ತೇವೆ. ಸರಳವಾಗಿ ಹೇಳುವುದಾದರೆ ಸ್ಥಳವು ಒಂದು ಹೊಳೆಯಂತೆ ಹರಿಯುತ್ತದೆ. ಆ ಹೊಳೆಗೆ ಒಂದು ನಿರ್ದಿಷ್ಟ ಸಮಯವಿದೆ ಎಂದು ಹೇಳೋಣ. ಆ ಹೊಳೆಯಲ್ಲಿ ನಿಮ್ಮ ಸ್ನೇಹಿತ ಆ ಸಮಯದೊಂದಿಗೆ ವಾಸಿಸುತ್ತಾನೆ. ನೀವು ನಿಮ್ಮ ಸ್ನೇಹಿತನೊಂದಿಗೆ ಸಮಯ ಕಳೆಯುತ್ತಿದ್ದರೆ ನೀವು ಅವನಿಗಿಂತ ವೇಗವಾಗಿ ಹೋಗುತ್ತಿದ್ದೀರಿ. ಈಗ ನೀವು ನಿಮ್ಮ ಸ್ನೇಹಿತನ ಸಮಯವನ್ನು ಕಳೆದಂತೆ ಭಾಸವಾಗುತ್ತಿದೆ. ಮತ್ತು ನಾವು ಇಲ್ಲಿ ಗಮನಿಸಿದರೆ ನಿಮ್ಮ ಸ್ನೇಹಿತನ ಸಮಯದ ಪ್ರಕಾರ ನೀವು ಭವಿಷ್ಯಕ್ಕೆ ಹೋಗಿರುವುದರಿಂದ ನೀವು ಅವನ ಸಮಯದ ಪ್ರಕಾರ ದೊಡ್ಡವರು ಎಂದು ಭಾವಿಸುತ್ತಾನೆ. ಆದರೆ ನೀವು ಅವನ ಸಮಯದ ಹರಿವಿಗೆ ಹೋಲಿಸಿದರೆ ಪ್ರಯಾಣಿಸುತ್ತಿರುವುದರಿಂದ ಅವನ ಸಮಯ ನಿಧಾನವಾಗಿ ಹರಿಯುತ್ತಿದೆ ಎಂದು ನಿಮಗೆ ತೋರುತ್ತದೆ.
ಇದಕ್ಕೆ ಮತ್ತೊಂದು ಉತ್ತಮ ಉದಾಹರಣೆಯೆಂದರೆ ನಿಮ್ಮ ಸ್ನೇಹಿತನಿಗೆ 25 ವರ್ಷ. ಅವನು ಹೊಸದಾಗಿ ಮದುವೆಯಾಗಿದ್ದಾನೆ. ಅವನ ಹೆಂಡತಿಗೆ 24 ವರ್ಷ ಎಂದು ಹೇಳೋಣ. ಅವನು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಾನೆ. ಒಂದು ದಿನ ಅವನನ್ನು ಆರಂಭಿಕ ಕೆಲಸಕ್ಕಾಗಿ ಭೂಮಿಯಿಂದ 8 ಬೆಳಕಿನ ವರ್ಷಗಳ ದೂರದಲ್ಲಿರುವ ಗ್ರಹದಲ್ಲಿರುವ ಸಾಫ್ಟ್ವೇರ್ ಕಂಪನಿಗೆ ಕಳುಹಿಸಲಾಗುತ್ತದೆ. ಅವರು ಅವನನ್ನು ಕಳುಹಿಸಿದರೆ ಅವನಿಗೆ ಅಲ್ಲಿ ಒಂದು ಸಣ್ಣ ಕೆಲಸ ಮಾತ್ರ ಇರುತ್ತದೆ. ಆದ್ದರಿಂದ ಅವನು ತನ್ನ ಹೆಂಡತಿಗೆ 8 ಜ್ಯೋತಿರ್ವರ್ಷಗಳಷ್ಟು ದೂರ ಪ್ರಯಾಣಿಸಲು, ಅಲ್ಲಿಗೆ ಹೋಗಿ ಅಲ್ಲಿ ತನ್ನ ಕೆಲಸವನ್ನು ಮುಗಿಸಲು, ನಂತರ 8 ಜ್ಯೋತಿರ್ವರ್ಷಗಳಷ್ಟು ದೂರ ಪ್ರಯಾಣಿಸಿ ಭೂಮಿಗೆ ಹಿಂತಿರುಗಲು ಹೇಳುತ್ತಾನೆ. ಆದಾಗ್ಯೂ ಅವನು ಬೆಳಕಿನ ವೇಗದ 99% ವೇಗದಲ್ಲಿ ಪ್ರಯಾಣಿಸುತ್ತಿರುವುದರಿಂದ ಭೂಮಿಯ ಮೇಲೆ ಸುಮಾರು 16 ವರ್ಷಗಳು ಕಳೆದಿರುತ್ತವೆ. ಅಂದರೆ ಅವನು ಹಿಂತಿರುಗಿದಾಗ ಅವನ ಹೆಂಡತಿಗೆ 40 ವರ್ಷ ವಯಸ್ಸಾಗಿರುತ್ತದೆ. ಆದ್ದರಿಂದ ಅವನ ಕುಟುಂಬವು ಸತ್ತಿರುತ್ತದೆ. ಅದು ಬೇರೆ ವಿಷಯ. ಇಲ್ಲಿ ಆಸಕ್ತಿದಾಯಕ ವಿಷಯವೆಂದರೆ ಅವನ ವಯಸ್ಸು ಕೇವಲ 27 ವರ್ಷ. ಅಂದರೆ ಅವನು ಬೆಳಕಿನ ವೇಗದಲ್ಲಿ ಪ್ರಯಾಣಿಸಿದರೆ ಭೂಮಿಯ ಮೇಲೆ 16 ವರ್ಷಗಳು ಕಳೆದಿರುತ್ತವೆ. ಅವನು ಕೇವಲ 2 ವರ್ಷಗಳನ್ನು ಅನುಭವಿಸುತ್ತಾನೆ. ಇದನ್ನು ಸಮಯ ಹಿಗ್ಗುವಿಕೆ ಎಂದು ಕರೆಯಲಾಗುತ್ತದೆ. ಆದರೆ ಅದನ್ನು ಮಾಡಲು ಅವನಿಗೆ ಕೇವಲ 2 ವರ್ಷಗಳು ಏಕೆ ಬೇಕಾಯಿತು? ಕಾರಣದ ಬಗ್ಗೆ ಯೋಚಿಸಿ ಮತ್ತು ಉತ್ತರವನ್ನು ಕಂಡುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಗೆಲಿಲಿಯೋ ಮಾಡಿದ ಒಂದು ಪ್ರಯೋಗದ ಬಗ್ಗೆ ಮಾತನಾಡೋಣ. ಅದು ಐನ್ಸ್ಟೈನ್ನ ಸಾಪೇಕ್ಷತಾ ಸಿದ್ಧಾಂತವನ್ನು ಕಂಡುಹಿಡಿಯುವಲ್ಲಿ ತುಂಬಾ ಉಪಯುಕ್ತವಾಗಿತ್ತು.